ವೆಲ್ಕಮ್ ಬ್ಯಾಕ್. ದರ್ಶನ್ ಅಪ್ಡೇಟ್ಸ್ ಅನ್ನ ಗಮನಿಸಿದ್ರಿ. ಮುಕ್ಕಾಲ್ ಗಂಟೆ ಅದೇ ಸುದ್ದಿ ಆಗೋಯ್ತು. ರಾಜಕೀಯ ಬೆಳವಣಿಗೆಗಳು ವೀಕೆಂಡ್, ಹೀಗಾಗಿ ರಾಜಕೀಯದಲ್ಲಿ ಮೋರ್ ಆಫ್ ಈ ಪ್ರೊಟೆಸ್ಟ್ ಕೋರ್ಟ್ನ ಬೆಳವಣಿಗೆ ಇದೇ ಆಗ್ತಾ ಇತ್ತು. ಇದರ ನಡುವೆ ಕಾಂಗ್ರೆಸ್ಗೆ ಇದೀಗ ಕೊರೋನಾ ಅಸ್ತ್ರ ಲಭ್ಯವಾಗಿದೆ. ಶಿಷ್ಯನ ವಿರುದ್ಧ ಗುರು ಹಾಕ್ತಾರ ತಿರುಮಂತ್ರ ಅನ್ನೋ ಇಂಟ್ರೆಸ್ಟಿಂಗ್ ಸಂದರ್ಭ. ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ನಾ ಅವರ ಆಯೋಗ ಈ ಕೋವಿಡ್ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕೋವಿಡ್ಗೆ ರಿಲೇಟೆಡ್ ಉಪಕರಣಗಳ ಖರೀದಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಅಂದಿನ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಚುನಾವಣೆ ಸಂದರ್ಭದಲ್ಲಂತೂ ಇದನ್ನೇ ದೊಡ್ಡ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿತ್ತು ಆಗಿನ ವಿರೋಧ ಪಕ್ಷ ಕಾಂಗ್ರೆಸ್. ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇದ್ರ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ರು. ತನಿಖೆಗೆ ಆದೇಶ ಕೂಡ ನೀಡಿದ್ರು. ಕುನ್ನಾ ಅವರ ನೇತೃತ್ವದಲ್ಲಿ ಅದ್ರ ಬಗ್ಗೆ ತನಿಖೆ ಕೂಡ ಆಗ್ತಾ ಇತ್ತು. ಇದೀಗ ಆ ವರದಿಯನ್ನ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಸಿದ್ದರಾಮಯ್ಯನವರಿಗೆ ಈ ವರದಿ ಸಿಗ್ತಾ ಇದ್ದಂತೆ ಡಿನ್ನರ್ ಪಾರ್ಟಿ, ಸಚಿವರ ಸಮಾಗಮನದ ಹಿಂದೆ ರಾಜಕೀಯ ತಂತ್ರಗಳಿದೆಯಾ ಅಂತ ಹೇಳಿ ನೋಡಿ. ಇದು ಆ ವರದಿಯನ್ನ ಹ್ಯಾಂಡ್ ಓವರ್ ಮಾಡಿದ್ದ ಸಂದರ್ಭ ಇದು. ಇನ್ಫ್ಯಾಕ್ಟ್ ನಮಗೆ ಸಿಕ್ಕಿರೋ ಮಾಹಿತಿ ವರದಿಯನ್ನ ಬೇಗ ಕೊಡಿ ಅಂತ ಹೇಳಿ ತರಿಸ್ಕೊಂಡಿದ್ದಾರೆ ಅನ್ನೋದಿದೆ. ಅಂದ್ರೆ ಅದಕ್ಕೆ ಇನ್ನೊಂದಷ್ಟು ಸಮಯಾವಕಾಶ ಇತ್ತು ವರದಿಯನ್ನ ಇನ್ ಡೀಟೇಲ್ ಆಗಿ ಕೊಡ್ಲಿಕ್ಕೆ, ಬಟ್ ಬೇಗ ಕೊಡಿ ಅಂತ ಹೇಳಿ ತರಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದಾದ ನಂತರದಲ್ಲಿ ಇದೇ ವರದಿಯ ಆಧಾರವಾಗಿ ಇಟ್ಕೊಂಡು ಒಂದು ಡಿನ್ನರ್ ಮೀಟನ್ನ ಕೂಡ ಮಾಡುವ ಸಾಧ್ಯತೆ ಇದೆಯಂತೆ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು, ಅವ್ರ ರೆಕಮೆಂಡೇಶನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು, ಅವ್ರ ರೆಕಮೆಂಡೇಶನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿರುವ ಹಗರಣದ ವಿರುದ್ಧ ಬಿಜೆಪಿ ಬೀದಿಗಿಳಿದು ಹೋರಾಡಿದೆ. ಬಿಜೆಪಿಗೆ ಶಾಕ್ ನೀಡಲು ಕೊರೋನಾ ಹಗರಣದ ವರದಿ ಸಲ್ಲಿಕೆಗೆ ಸೂಚಿಸಿದೆ. ಆ ವರದಿ ಸಿಎಂ ಕೈ ಸೇರಿದ್ದು ಬಿಜೆಪಿಗೆ ಈಗ ಟೆನ್ಷನ್ ಶುರುವಾಗಿದೆ. ಸಿಎಂ ಕೈ ಸೇರಿದ ಕೊರೋನಾ ಹಗರಣದ ವರದಿ. ಮಾಜಿ ಸಚಿವ ಹಾಗೂ ಬಿಜೆಪಿಗೆ ಟೆನ್ಷನ್. ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಂತಹ ವಾಲ್ಮೀಕಿ ಹಾಗೂ ಮೂಡಾ ಹಗರಣದ ವಿರುದ್ಧ ಬಿಜೆಪಿ ನಾಯಕರು ಗುಡುಗಿದ್ರು. ವಾಲ್ಮೀಕಿ ಹಗರಣದ ಸಂಬಂಧ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೆ ಬಿಡಲಿಲ್ಲ. ಇದೀಗ ಮೂಡಾ ಹಗರಣ ವಿಚಾರದಲ್ಲೂ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ಇದಕ್ಕೆ ತಿರುಗೇಟ್ ನೀಡುವುದಕ್ಕೆ ಪ್ಲಾನ್ ಮಾಡಿ ಕಾಂಗ್ರೆಸ್ ರಣತಂತ್ರ ರೂಪಿಸಿತ್ತು. ಬಿಜೆಪಿ ಅವಧಿಯಲ್ಲಿ ನಡೆದ ಕೊರೋನಾ ಹಗರಣದ ವರದಿ ನೀಡುವಂತೆ ಸಿಎಂ ಸೂಚಿಸಿದ್ರು. ಕೊರೋನಾ ವೇಳೆ 2,000 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತ ಆರೋಪಿಸ್ತಾ ಇದ್ದ ಕಾಂಗ್ರೆಸ್ ನಾಯಕರಿಗೆ ಈಗ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಕೋವಿಡ್ ಹಗರಣ ಆರೋಪ ವಿಚಾರವಾದ ವರದಿ ಸಿಎಂ ಕೈ ಸೇರಿದೆ. ಸಿದ್ದರಾಮಯ್ಯಗೆ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ನಾ ನೇತೃತ್ವದ ಆಯೋಗದಿಂದ ಸಿಎಂ ಕಾವೇರಿ ನಿವಾಸದಲ್ಲಿ ವರದಿ ಸಲ್ಲಿಕೆ ಮಾಡಲಾಗಿದೆ. ಬಿಜೆಪಿ ಅವಧಿಯಲ್ಲಿ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಅಕ್ರಮ ನಡೆಸಿರೋ ಗಂಭೀರ ಆರೋಪ ಮಾಡಲಾಗಿದೆ. ವರದಿ ಕೈ ಸೇರಿದ ಬೆನ್ನಲ್ಲೇ ಸಿಎಂ ನಿವಾಸದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸಚಿವ ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಶಿಷ್ಯನ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರಾ ಗುರು? ಬಿಜೆಪಿ ಅವಧಿಯಲ್ಲಿ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹಗರಣ ಇದಾಗಿದ್ದು, ಸದ್ಯ ಆ ರಿಪೋರ್ಟ್ ಗುರು ಸಿದ್ದರಾಮಯ್ಯ ಕೈ ಸೇರಿದೆ. ಆಯೋಗ ರಚನೆಯಾಗಿ ವರ್ಷದೊಳಗಿನ ತನಿಖಾ ವರದಿ ಸಲ್ಲಿಕೆಯಾಗಿದ್ದು, ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ವರದಿ ಬಹಿರಂಗಗೊಳಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಡಿನ್ನರ್ ಮೀಟು ಜೊತೆಗೆ ಈ ಕೋವಿಡ್ ರಿಪೋರ್ಟು ಕನೆಕ್ಷನ್ ಹೇಗಿದೆ, ಇದರ ಡೀಟೇಲ್ಸ್ ಹಂಚ್ಕೊಳ್ಳಿ ಕ್ವಿಕ್ ಆಗಿ. ಖಂಡಿತವಾಗ್ಲೂ ಸ್ಮಿತಾ, ಈ ಕೋವಿಡ್ ಹಗರಣ ಅಂದರೆ ಹಿಂದೆ ಏನು ಬಸವರಾಜ ಬೊಮ್ಮಾಯಿ ಅವರ ಆಡಳಿತಾವಧಿಯಲ್ಲಿ ಆಗಲೇ ಡಾಕ್ಟರ್ ಕೆ ಸುಧಾಕರ್ ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದರು. ಈ ವೇಳೆ ಕೋವಿಡ್ ಪರಿಕರಗಳ ಖರೀದಿಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಸದ್ದಾಗಿರ್ತಕ್ಕಂಥದ್ದು. ಅದು ಕಾಂಗ್ರೆಸ್ ಯಾವಾಗ ಸುಧಾಕರ್ ಅವರು ಬಿಜೆಪಿಗೆ ಹೋಗಿದ್ರು, ಅದಾದ ನಂತರ ಅಲ್ಲಿ ಸಚಿವರಾಗಿದ್ದರು, ಆ ಅವಧಿಯಲ್ಲಿ ಆಗಿರುವಂತಹ ಅವ್ಯವಹಾರಗಳು ಏನಿದೆ ಇದರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಟೀಕೆ ಟಿಪ್ಪಣಿಗಳು ವ್ಯಕ್ತ ಆಗಿದ್ದು. ಈ ಕುರಿತಂತೆ ದಿನೇಶ್ ಗುಂಡೂರಾವ್ ಕೂಡ ಆರೋಗ್ಯ
ಆರೋಗ್ಯ ಸಚಿವರಾಗಿ ನೇಮಕ ಆಗ್ತಿದ್ದಂತೆ ಕೂಡ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಖಂಡಿತವಾಗಲೂ ಕೂಡ ಇಂದಿನ ಕೋವಿಡ್ ಸಮಯದಲ್ಲಿ ಆಗಿರತಕ್ಕಂತಹ ಏನೆಲ್ಲ ವಿವರಗಳಾಗಿದೆ ಅದರ ಕುರಿತಂತೆ ತನಿಖೆ ಕೊಡ್ತೇವೆ ಅಂತೇಳಿ ಅದರಂತೆ ತನಿಖೆ ಕೊಟ್ಟು ಈಗ ಜಸ್ಟಿಸ್ ಮೈಕೆಲ್ ಕುನ್ನಾ ಏನಿದ್ದಾರೆ ಅವರ ನೇತೃತ್ವದ ಇಂಟೀರಿಯಂ ರಿಪೋರ್ಟ್ ಈಗ ಸರ್ಕಾರದ ಕೈ ಸೇರಿರ್ತಕ್ಕಂಥದ್ದು. ಸ್ಮಿತಾ, ಈ ಇಂಟೀರಿಯಂ ರಿಪೋರ್ಟ್ನಲ್ಲಿ ಇರ್ತಕ್ಕಂಥ ಅಂಶಗಳು ಸದ್ಯಕ್ಕೆ ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ. ಇದು ಕೂಡ ಸಾರ್ವಜನಿಕವಾಗಿ ಮುಕ್ತ ಆಗಬೇಕು ಅಂತಕ್ಕಂಥದ್ದು ಕೂಡ ಆಗ್ರಹ ಸಾರ್ವಜನಿಕವಾಗಿ ಕೇಳಿಬರ್ತಕ್ಕಂಥದ್ದು. ಜೊತೆಗೆ ಸರ್ಕಾರ ಕೂಡ ಇನ್ನು ಮತ್ತೆ 6 ತಿಂಗಳು ಅವರಿಗೆ ಜಸ್ಟಿಸ್ ಮೈಕೆಲ್ ಕುನ್ನಾ ಅವರ ಸಮಿತಿಗೆ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಈ 6 ತಿಂಗಳ ಮುಂದಿನ 6 ತಿಂಗಳಲ್ಲಿ ಸಂಪೂರ್ಣ ವರದಿಯನ್ನು ಕೊಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಮಧ್ಯಂತರ ವರದಿ ಏನಿದೆ, ಈ ಮಧ್ಯಂತರ ವರದಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹಾಗೆ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ ಒಂದಷ್ಟು ಆತಂಕಗಳು ಇರ್ತಕ್ಕಂಥದ್ದು ಸಹಜ. ಯಾಕೆಂತಂದ್ರೆ ಇಲ್ಲಿ ಈಗಾಗಲೇ ಮೇಲ್ನೋಟಕ್ಕೆ ಇದರಲ್ಲಿ ಕೋವಿಡ್ ಖರೀದಿ ವಿವರ ಆಗಿದೆ. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ರಾಜ್ಯದಲ್ಲಿ ಸರ್ಕಾರಕ್ಕೆ ತಗದ ಮೂಡ ಟೆನ್ಷನ್. ಮೂಡ ಮಾಜಿ ಆಯುಕ್ತರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಬಿಜೆಪಿ ಶಾಸಕ ಶ್ರೀವತ್ಸ. ಮಾಜಿ ಆಯುಕ್ತ ನಟೇಶ್, ದಿನೇಶ್ ಕುಮಾರ್ ವಿರುದ್ಧ ದೂರು ಕೊಡಲಾಗಿದೆ. ಅಕ್ರಮದಲ್ಲಿ 2 ಅಧಿಕಾರಿಗಳ ಶಾಮೀಲು ಆರೋಪ. ಸರ್ಕಾರಕ್ಕಾದಂಥ ನಷ್ಟವನ್ನ ಇವರಿಂದಲೇ ವಸೂಲಿ ಮಾಡಬೇಕು. ಲೋಕಾಯುಕ್ತಕ್ಕೆ ಸಲ್ಲಿಸಿದ ದೂರಿನಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ ಮನವಿಯನ್ನ ಮಾಡಿದ್ದಾರೆ. ದರ್ಶನ್ಗೆ ಸಂಬಂಧಪಟ್ಟ ಅಪ್ಡೇಟ್ಸ್, ಹಾಗೆ ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಬೆಳವಣಿಗೆ, ಹಾಗೆ ಈ ಕೋವಿಡ್ ಅಸ್ತ್ರ, ಇದನ್ನ ಇಡೀ ದಿನ ರಿಪಬ್ಲಿಕ್ ಕನ್ನಡದ ಮುಂದಿನ ಬುಲೆಟಿನ್ಗಳಲ್ಲಿ ನೀವು ಇನ್ ಡೀಟೇಲ್ ಆಗಿ ಹಾಗೆ ಅಪ್ಡೇಟೆಡ್ ಸುದ್ದಿಯನ್ನ ಗಮನಿಸ್ತಾ ಹೋಗಬಹುದು. ಪತ್ನಿ ವಿಜಯಲಕ್ಷ್ಮಿ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಹಾಗಾಗಿ ದರ್ಶನ್ ಫುಲ್ ಖುಷಿಯಾಗಿದ್ದಾರೆ. ದರ್ಶನ್ ಮುಖದಲ್ಲಿ ಒಂದು ಚೈತನ್ಯ ಕಾಣಿಸ್ತಾ ಇದೆ. ಬಳ್ಳಾರಿಯ ಜೈಲಿನಲ್ಲಿ ದರ್ಶನ್ ಈಗ ಇದ್ದಾರೆ. ಅವರನ್ನು ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಹೋಗಿದ್ದಾರೆ. ದರ್ಶನ್ಗೊಂದು ಸಮಾಧಾನ ಮಾಡಿ ಬಂದಿದ್ದಾರೆ. ದರ್ಶನ್ ಮುಖದಲ್ಲಿ ಚೈತನ್ಯ ಕಾಣಿಸ್ತಾ ಇದೆ. ದರ್ಶನ್ ರಾತ್ರಿ ಊಟ ಮಾಡಿದ್ರಂತೆ, ಮೊನ್ನೆ ಎಲ್ಲ ಊಟ ಮಾಡಿರ್ಲಿಲ್ಲ. ಹೆಂಡತಿ ಬಂದೋದ ನಂತರ ಊಟ ಮಾಡಿದ್ರಂತೆ, ಬೆಳಿಗ್ಗೆ ರೀಸನ್ ಹೇಳ್ತಿದ್ದಾರೆ. ನೆನ್ನೆ ಬಳ್ಳಾರಿಯ ಡಿಐಜಿ ಮಾತನಾಡ್ತಾ ಹೇಳಿದ್ರು, ಅವ್ರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಇರೋದ್ರಿಂದ ಅಲ್ಲಿ ಬಳ್ಳಾರಿ ಜೈಲಲ್ಲಿ ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ ಇದೆಯಂತೆ. ಹಾಗಾಗಿ ಅವರಿಗೆ ಮೋಷನ್ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಕುತ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಸರ್ಜಿಕಲ್ ಚೇರ್ ಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ ಅಂತ. ಅದು ವ್ಯವಸ್ಥೆ ಆಗೋ ತನಕ ಪ್ರಾಬ್ಲಮ್ ಇದೆ ಅನ್ನೋ ಕಾರಣಕ್ಕೂ ಊಟ ಅವಾಯ್ಡ್ ಮಾಡಿದ್ದಾರೆ ಅನ್ನೋದಿದೆ. ಗೊತ್ತಿಲ್ಲ, ಅದು ಇದು ಎಲ್ಲ ಮಿಕ್ಸ್ ಆಗಿರ್ಬೋದು. ಅಂದ್ರೆ ಬಳ್ಳಾರಿಗೆ ಶಿಫ್ಟ್ ಆಗ್ಬಿಡ್ತಲ್ಲ, ಹೆಂಗೆ ಮುಂದೆ ಇತ್ಯಾದಿ ಆ ಚಿಂತೆನೂ ಇರಬಹುದು, ಡಿಸ್ಟರ್ಬ್ ಆಗಿರಬಹುದು, ಹೆಲ್ತ್ ರೀಸನ್ ಇರಬಹುದು. ಎನಿವೇ, ಈ ಎತ್ತಂಗಡಿ ಸುದ್ದಿ ಕೇಳ್ತಾ ಇದ್ದಂತೆ ಒಂದು ಹಂತಕ್ಕೆ ನಲುಗಿದ್ರು ದರ್ಶನ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಕುಗ್ಗ್ ಹೋಗಿದ್ರು. ಆದ್ರೆ ಹೆಂಡತಿ ಬಂದ್ ಹೋದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದಂತೆ ಕಾಣ್ತಿದ್ದಾರಂತೆ ದರ್ಶನ್. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಕಾಟೇರಿನ ಕಳ್ಳಾಟ ಒಂದೆರಡಲ್ಲ. ಪೊರ್ಕಿ ಆಡಿದ್ದ ಆಟ ಹೇಳೋರಿಲ್ಲ ಕೇಳೋರಿಲ್ಲ, ರೂಲ್ಸ್ ಅಂತೂ ಇಲ್ವೇ ಇಲ್ಲ. ಹೀಗೆ ಜೈಲಲ್ಲೂ ಜಾಲಿಯಾಗಿದ್ದ ಜಗ್ಗುದಾದ ಬಳ್ಳಾರಿ ಜೈಲ್ಗೆ ಎತ್ತಂಗಡಿಯಾಗಿದ್ದಾನೆ. ಪರಪ್ಪನಗ್ರಹಾರದಲ್ಲಿ ತಂಪಾಗಿದ್ದ ದಾಸ ಬಳ್ಳಾರಿ ಜೈಲಲ್ಲಿ ಬೆವರುತ್ತಿದ್ದಾನೆ. ದೇಶದ 2ನೇ ಅತಿ ಕಠಿಣ ಜೈಲು ನೋಡಿ ಅಯ್ಯ ತಂಡ ಹೊಡೆದಿದ್ದಾನೆ. ನಿಜ, 2ನೇ ಅಂಡಮಾನ್ ಜೈಲ್ ನೋಡಿ ದಾಸ ಶಾಕ್ ಆಗಿದ್ದ. ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ. 3 ದಿನ